ನಮ್ಮ ಶತ್ರು ರಾಷ್ಟ್ರ ಪಾಕಿಸ್ತಾನ ಅಲ್ಲಿಂದ ನಮ್ಮ ದೇಶದಲ್ಲಿ ಬಂದು ಯಾವ ಸಮಸ್ಯೆನೂ ಇಲ್ಲದೆ ಡಾಕ್ಯುಮೆಂಟ್ಸ್ಗಳನ್ನು ಇಲ್ಲೇ ರೆಡಿ ಮಾಡಿಕೊಂಡು ಫ್ಯಾಮಿಲಿ ಸಮೇತವಾಗಿ ಇದ್ಕೊಂಡು ಧರ್ಮ ಪ್ರಚಾರವನ್ನು ಮಾಡೋ ಮಟ್ಟಕ್ಕೆ ಬಂದಿದ್ದಾರೆ ಅಂತಂದರೆ ಏನಾಗಿರಬೇಕು ನಮ್ಮಲ್ಲಿ ವ್ಯವಸ್ಥೆಗಳು, ಎಲ್ಲಿಗೆ ಹೋಗಿ ತಲುಪಿರಬೇಕು ನಮ್ಮಲ್ಲಿ ವ್ಯವಸ್ಥೆಗಳು. ಇಂಥದ್ದೇ ಒಂದು ಪ್ರಕರಣ ಬೆಂಗಳೂರಿನಲ್ಲಿ ಆಗಿದೆ. ಪಾಕಿಸ್ತಾನದಿಂದ ಬಂದವರು ಇಲ್ಲಿ ಫ್ಯಾಮಿಲಿ ಸಮೇತ ನೆಲೆಯೂರಿದ್ರು. ಅತ್ತೆ, ಮಾವ, ಹೆಂಡತಿ, ಗಂಡ ಎಲ್ಲರೂ ಸೇರಿಕೊಂಡು ಧರ್ಮ ಪ್ರಚಾರ ಮಾಡ್ತಾ ಇದ್ದಾರೆ. ಅದು ಏನು ಹೆಸರು ಬದಲಾವಣೆ ಮಾಡಿಕೊಂಡು ನೋಡಿ. ಅಕ್ರಮ ವಲಸಿಗರ ತಾಣವಾಗ್ತಿದ್ಯಾ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಮಾರುವೇಷದಲ್ಲಿ ಪಾಕಿಸ್ತಾನಿಯರು. ಬೆಂಗಳೂರು ಅಕ್ರಮ ವಲಸಿಗರ ತಾಣವಾಗ್ತಿದ್ಯಾ ಅನ್ನೋ ಅನುಮಾನ ಮೂಡಿದೆ. ಇತ್ತೀಚೆಗಷ್ಟೇ ಬೆಂಗಳೂರಿನ ಜಿಗಣಿಯಲ್ಲಿ ಶಂಕಿತ ಉಲ್ಫಾ ಉಗ್ರನ ಬಂಧನವಾಗಿತ್ತು. ಇದೀಗ ಅಲ್ಲೇ ಪಾಕಿಸ್ತಾನದ ಪ್ರಜೆ ಸೇರಿ 4 ಪೊಲೀಸರು ಬಂಧಿಸಿದ್ದಾರೆ. ಕೇಂದ್ರ ಗುಪ್ತಚರ ಇಲಾಖೆ ಮಾಹಿತಿ ಆಧರಿಸಿ ಕಾರ್ಯಾಚರಣೆ ನಡೆಸಿದ ಜಿಗಣಿ ಪೊಲೀಸರು ಪಾಕ್ ಪ್ರಜೆ ರಶೀದ್ ಅಲಿ, ಆತನ ಬಾಂಗ್ಲಾ ಮೂಲದ ಪತ್ನಿ ಮತ್ತು 2 ಮಕ್ಕಳನ್ನ ಬಂಧಿಸಿದ್ದಾರೆ. ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಆತನ ಮನೆಯಲ್ಲಿದ್ದ ಲ್ಯಾಪ್ಟಾಪ್, ಟಿವಿ, ಮೊಬೈಲ್ ವಶಕ್ಕೆ ಪಡೆಯಲಾಗಿದೆ. ಬೆಂಗಳೂರಲ್ಲಿ 10 ವರ್ಷದಿಂದ ಪಾಕ್ ಕುಟುಂಬ ವಾಸ. ಹಿಂದೂಗಳ ಹೆಸರಿಟ್ಟುಕೊಂಡು ಮುಸ್ಲಿಂ ಧರ್ಮ ಪ್ರಚಾರ. ಪೊಲೀಸರ ಕಣ್ತಪ್ಪಿಸಲು ಆನ್ಲೈನ್ನಲ್ಲಿ ಬಿರಿಯಾನಿ ಡೆಲಿವರಿ. ಬೆಂಗಳೂರಿನ ಹೊರವಲಯದಲ್ಲಿ ಕಳೆದ 6 ವರ್ಷಗಳಿಂದ ಯಾರಿಗೂ ಸಂಶಯವೂ ಬಾರದಂತೆ ಇಡೀ ಕುಟುಂಬ ವಾಸವಾಗಿತ್ತು. ನಾವು ಭಾರತೀಯ ಪ್ರಜೆಗಳೇ ಅಂತ ತೋರಿಸಿಕೊಳ್ಳೋಕೆ ಆಧಾರ್ ಕಾರ್ಡ್, ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸ್ ಎಲ್ಲವನ್ನ ನಕಲಿ ಮಾಡಿಸಿಕೊಂಡಿದ್ರು. ಮುಸ್ಲಿಂ ಹೆಸರಿದ್ರೆ ಅಲ್ವಾ ಡೌಟ್ ಬರೋದು ಅಂತ ಹಿಂದೂಗಳ ಹೆಸರಲ್ಲೇ ಎಲ್ಲಾ ದಾಖಲೆಗಳನ್ನ ಮಾಡಿಸಿಕೊಂಡಿದ್ರು. ಬಂಧಿತ ರಶೀದ್ ಅಲಿ ಸಿದ್ದಿಕಿ ಶಂಕರ್ ಶರ್ಮಾ ಅಂತ ಹೆಸರನ್ನ ಇಟ್ಕೊಂಡಿದ್ದ. ಆತನ ಪತ್ನಿ ಆಯಿಷಾ ಹನೀಫ್ ಆಶಾ ಶರ್ಮಾ ಅಂತ ಆಗಿದ್ಲು. ಮಾವ ಮೊಹಮ್ಮದ್ ಹನೀಫ್ ರಾಮ್ ಬಾಬು ಶರ್ಮಾ ಮತ್ತೆ ರುಬೀನಾ ಅಲಿಯಾಸ್ ರಾಣಿ ಶರ್ಮಾ ಅಂತ ಹೆಸರನ್ನ ಇಟ್ಕೊಂಡಿದ್ರು. ಪೊಲೀಸರ ಕಣ್ತಪ್ಪಿಸಲು ಆನ್ಲೈನ್ ಫುಡ್ ಡೆಲಿವರಿ ಮಾಡ್ಕೊಂಡಿದ್ರು. ಬಿರಿಯಾನಿ ಮಾಡಿ ಆನ್ಲೈನ್ ಮೂಲಕ ವ್ಯಾಪಾರವನ್ನ ಮಾಡ್ತಾ ಇದ್ರು. ಹೌದು, ಅದು ಕೆಲವು ಬೇರೆ ಡಾಕ್ಯುಮೆಂಟ್ಗಳು ಮಾಡಿಕೊಂಡು ತೊಗೊಂಡಿದ್ದಾರೆ. ಅದಕ್ಕೋಸ್ಕರ ನಾವು ಈ ಡಾಕ್ಯುಮೆಂಟ್ ಫ್ರಾಡರೆಂಟಿಯನ್ನು ಅಬ್ಟೈನ್ ಮಾಡಿದ್ದಾರೆ. ಅದರ ಸಂಬಂಧಪಟ್ಟ ಹಾಗೆ ಕೇಸ್ ಕೂಡ ಅದೇ ಥರ ಪ್ರಕರಣ ದಾಖಲೆ ಮಾಡಿದ್ದೇವೆ. ಮತ್ತು ಈಗ ಹೆಂಗೆ ಮಾಡಿದರು, ಎಲ್ಲಿಂದ ಮಾಡಿದರು, ಯಾವ ಹೆಸರಲ್ಲಿ ಮಾಡಿದ್ರು, ಅದರ ಬಗ್ಗೆ ಎಲ್ಲ ಈಗ ತನಿಖೆ ಮಾಡಬೇಕಾಗಿದೆ. ಈಗ ನಿನ್ನೆ ಮಾಹಿತಿ ಸಾಯಂಕಾಲ ಗೊತ್ತಾಗಿದೆ. ಸೊ ಈಗ ದಟ್ ವಿಲ್ ಟೇಕ್ ಟೈಮ್ ಟು ಇನ್ವೆಸ್ಟಿಗೇಟ್ ಇಂಟು. ಅದೇ ಸಣ್ಣ ಪುಟ್ಟ ಯಾವುದೊಂದು ಆಯಿಲ್ ಈ ಸಪ್ಲೈ ಮಾಡೋದು ಗ್ಯಾರೇಜ್ಗೆ ಅದನ್ನು ಹೇಳಿದ್ದಾರೆ. ಬಟ್ ಅದು ಎಲ್ಲ ತನಿಖೆ ಮಾಡಬೇಕಾ. ಈಗ ಅವರು ಹೇಳಿದ್ರೆ ನಾವು ಎಲ್ಲ ತಕ್ಷಣ ಅದು ಕರೆಕ್ಟಾಗಿ ಅದು ಮಾಡೋಕ್ಕಾಗಲ್ಲ. ಬಟ್ ಇಟ್ ವಿಲ್ ಟೇಕ್ ಇನ್ವೆಸ್ಟಿಗೇಷನ್ಲಿ ಕರೆಕ್ಟಾಗಿ ಎಲ್ಲ ವಿಷಯಗಳು ಗೊತ್ತಾಗ್ತದೆ. ಮಾರು ವೇಷದಲ್ಲಿದ್ದ ಪಾಕಿಸ್ತಾನದ ಗ್ಯಾಂಗ್ ಧರ್ಮ ಪ್ರಚಾರದಲ್ಲಿ ತೊಡಗಿತ್ತು. ಮುಸ್ಲಿಂ ಧರ್ಮದ ಪರವಾಗಿ ಪ್ರಚಾರ ನಡೆಸುತ್ತಿದ್ದರು ಎನ್ನಲಾಗ್ತಾ ಇದೆ. ಪ್ರಚಾರಕ್ಕೆ ಪಾಕಿಸ್ತಾನಿಗಳಿಗೆ ಹಣ ಸಂದಾಯ ಆಗ್ತಾ ಇತ್ತಂತೆ. ಬಂಧಿತರ ಮನೆಯ ಬಳಿಯೂ ಮೆಹದಿ ಫೌಂಡೇಶನ್ ಇಂಟರ್ನ್ಯಾಷನಲ್ ಅಂತ ಬರಹವಿತ್ತು. ಮನೆಯಲ್ಲಿ ಗೋಹರ್ ಸಾಹಿ ಹೆಸರಿನ ಮುಸ್ಲಿಂ ಧರ್ಮಗುರುವಿನ ಫೋಟೋ ಇತ್ತು. ಯೂನಸ್ ಅಲ್ ಗೋಹರ್ ಧಾರ್ಮಿಕ ಗುರುವಿನ ಪ್ರವಚನ ಆಲಿಸುವಂತೆ ಪ್ರಚಾರ ನಡೆಸ್ತಾ ಇದ್ರು ಎನ್ನಲಾಗ್ತಿದೆ. ಪಾಕಿಸ್ತಾನ ಪ್ರಜೆಗಳು ಅನಧಿಕೃತವಾಗಿ ಬೆಂಗಳೂರಿಗೆ ಬಂದಿದ್ದಾರೆ. ನೇರವಾಗಿ ಬಡಾವಣೆ ದೃಶ್ಯ ತೋರಿಸ್ಬಿಡ್ತೀನಿ. ಈಗಾಗಲೇ ಅಂದ್ರೆ ಅನಗ ಬಡಾವಣೆ ಒಳಗಡೆ ವಿಲ್ಲಾದಲ್ಲಿ ಒಂದು ಮನೆಯನ್ನ ಮಾಡಿಕೊಂಡು ಇಲ್ಲೇ ಅವರು ಸುಮಾರು 2018ರಿಂದನೂ ಸಹ ವಾಸ ಮಾಡ್ತಿರೋ ಅನ್ನೋ ಮಾಹಿತಿ ಪೊಲೀಸರಿಗೆ ಕೊಟ್ಟಿರುವಂತದ್ದು. ಅಂದ್ರೆ ನಾವು ಮೊದಲಿಗೆ ಪಾಸ್ಪೋರ್ಟ್ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ಎಲ್ಲವನ್ನು ಸಹ ನಿನ್ನೆ ಪೊಲೀಸರಿಗೆ ತೋರಿಸ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆಗೆ ಮನೆ ಒಳಗಡೆ ಪರಿಶೀಲನೆ ಮಾಡ್ಬೇಕಾದ್ರೆ ಗೋಡೆ ಬರಹಗಳಿರ್ಬೋದು ಅಥವಾ ಮೆಹಂದಿ ಫೌಂಡೇಶನ್ಗೆ ಸಂಬಂಧಪಟ್ಟಂತಹ ಒಂದಷ್ಟು ಫೋಟೋಗಳು ಸಹ ಅಲ್ಲಿ ಇರ್ತವೆ. ಹಾಗಾಗಿ ಅನುಮಾನ ಬಂದು ತೀವ್ರ ವಿಚಾರಣೆಗೆ ಜಿಗಣಿ ಪೊಲೀಸ್ ಇನ್ಸ್ಪೆಕ್ಟರ್ ಆದಂತಹ ಮಂಜುನಾಥ್ ಅವರು ವಿಚಾರಣೆಗೆ ಒಳಪಡಿಸ್ತಾರೆ. ಆ ಸಂದರ್ಭದಲ್ಲಿ ಅವರ ಮೂಲ ಯಾವುದು ಅನ್ನೋದನ್ನ ಪತ್ತೆ ಹಚ್ತಾರೆ. ಜೊತೆಗೆ ಏನು 2014ರಲ್ಲಿ ಭಾರತಕ್ಕೆ ಬರ್ತಾರೆ. ಅಂದ್ರೆ ಡೆಲ್ಲಿಗೆ ಬಂದ ಸಂದರ್ಭದಲ್ಲಿ ಅಲ್ಲಿ ಅದು ಕೆಲವೊಂದು ವ್ಯಕ್ತಿಗಳ ಮುಖಾಂತರ ಪಾಸ್ಪೋರ್ಟ್ ಅನ್ನ ಮಾಡಿಸ್ಕೊಳ್ತಾರೆ ಮತ್ತು ಆಧಾರ್ ಕಾರ್ಡ್ ಅನ್ನ ಮಾಡಿಸ್ಕೊಂಡು 2018ರಲ್ಲಿ ನೇರವಾಗಿ ಬೆಂಗಳೂರಿಗೆ ಬಂದು ಏನ್ ಜಿಗಣಿ ಬಳಿ ಇರುವಂತಹ ಒಂದು ಬಡಾವಣೆಗೆ ಬಂದು ಇಲ್ಲಿ ವಾಸ ಮಾಡ್ತಾ ಇರ್ತಾರೆ. ಮೆಹಂದಿ ಫೌಂಡೇಶನ್ ವತಿಯಿಂದಾನೇ ಸಂಪೂರ್ಣವಾಗಿ ಅವರಿಗೆ ಏನು ಮನೆ ಬಾಡಿಗೆ ಇರ್ಬೋದು ಅಥವಾ ತಿಂಗಳ ಒಂದಷ್ಟು ಹಣವನ್ನ ಕೊಡೋದಕ್ಕೆ ಹೋಗ್ತಾರೆ. ಅಂದ್ರೆ ಆ ಮೆಹಂದಿ ಫೌಂಡೇಶನ್ ಧರ್ಮಗುರುಗಳ ಬಗ್ಗೆ ಪ್ರಚಾರವನ್ನ ಮಾಡೋದಕ್ಕೋಸ್ಕರ ಅವರು ಇಲ್ಲಿಗೆ ಬಂದಿದ್ದಾರೆ ಅನ್ನೋ ಮಾಹಿತಿ ಈಗ ಪೊಲೀಸರು ಹೇಳ್ತಾರಂಥದ್ದು. ಸಂಪೂರ್ಣವಾಗಿ ಈಗಾಗಲೇ ಜಿಗಣಿ ಪೊಲೀಸರು ಇನ್ನಷ್ಟು ವಿಚಾರಣೆಗೆ ಅವರನ್ನ ಈಗಾಗಲೇ ವಿಚಾರಣೆ ಮಾಡ್ತಿದ್ದಾರೆ. ಜೊತೆಗೆ ಅಂದ್ರೆ ಇವತ್ತು ನ್ಯಾಯಾಲಯಕ್ಕೆ ಅವರನ್ನ ಕರೆದುಕೊಂಡು ಹೋಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಮತ್ತಷ್ಟು ನಾಳೆ ಮತ್ತೆ ಕಸ್ಟಡಿಗೆ ಪಡ್ಕೊಳ್ಳುವಂತ ಸಾಧ್ಯತೆ ಇದೆ. ಬಾಂಗ್ಲಾದಿಂದ ಇಲ್ಲಿಗೆ ಬರೋದಕ್ಕೆ ನೆರವು ಮಾಡಿಕೊಟ್ರು ಅನ್ನೋದ್ರ ಬಗ್ಗೆ ಸಹ ಸಾಕಷ್ಟು ತೀವ್ರ ವಿಚಾರಣೆಯನ್ನ ಜಿಗಣಿ ಪೊಲೀಸರು ಮುಂದುವರಿಸಿರುವಂತದ್ದು. ಕರಾಚಿ ಮೂಲದ ಕುಟುಂಬ ಸಿಕ್ಕಿಬಿದ್ದಿದ್ ಹೇಗೆ? ಆನೇಕಲ್ ತಾಲೂಕಿನ ಜಿಗಣಿಯ ಅನಗ ಅಪಾರ್ಟ್ಮೆಂಟ್ನಲ್ಲಿ ರಶೀದ್ ಅಲಿ ಸಿದ್ದಕಿ ಕುಟುಂಬ ವಾಸ ಮಾಡಿಕೊಂಡಿತ್ತು. ರಶೀದ್ ಬಾಮೈದ ಮೊಹಮ್ಮದ್ ಯಾಸಿನ್ ಬಾಂಗ್ಲಾದೇಶಕ್ಕೆ ಹೋಗಿ ವಾಪಸ್ ಬರುವಾಗ ಚೆನ್ನೈ ವಲಸೆ ವಿಭಾಗದ ಅಧಿಕಾರಿಗಳು ವಶಕ್ಕೆ ಪಡೆದಿದ್ರು. ಈ ವೇಳೆ ಬೆಂಗಳೂರಿನಲ್ಲಿರುವ ಪಾಕ್ ಕುಟುಂಬದ ಮೊಬೈಲ್ ನಂಬರ್ ಕೊಟ್ಟಿದ್ರು. ಇದರಿಂದಾಗಿ ಎಲ್ಲ ಸತ್ಯ ಹೊರಬಿದ್ದಿದೆ. ಇವರು 10 ವರ್ಷದಿಂದ ದೇಶದಲ್ಲಿ ಇದ್ದಾರಂತೆ. ಗುಪ್ತಚರಕ್ಕೆ ಯಾಕೆ ಗೊತ್ತಾಗಿಲ್ಲ ಅಂತ ಗೃಹ ಸಚಿವರು ಪ್ರಶ್ನಿಸಿದ್ದಾರೆ. ಅವರು 3 ಜನನೋ 4 ಜನನೋ 10 ವರ್ಷದಿಂದ ಇದ್ರು ಅಂತ ಒಂದು ಇನ್ಫಾರ್ಮೇಶನ್. ಒಂದು ವೇಳೆ 10 ವರ್ಷದಿಂದ ಇರೋದೇ ಸತ್ಯ ಆಗಿದ್ರೆ
10 ವರ್ಷದಿಂದ ಯಾಕೆ ಅವರು ಯಾರೂ ಕೂಡ ಇಂಟೆಲಿಜೆನ್ಸ್ ಏಜೆನ್ಸಿಯಲ್ಲೂ ಕೂಡ ಅವ್ರನ್ನ ಇದು ಮಾಡಲಿಲ್ಲ ಅಂತ. ಅವರು ಎಲ್ಲಿವರೆಗೆ ಹೋಗಿದ್ದಾರೆ ಅಂದರೆ ಪಾಸ್ಪೋರ್ಟನ್ನು ಮಾಡ್ಕೊಳ್ಳೋವರೆಗೂ ಹೋಗಿದ್ದಾರೆ. ಪಾಸ್ಪೋರ್ಟೇ ಅಂದರೆ ಇನ್ನು ಆಧಾರದ ಎಷ್ಟೊತ್ತು, ಆಮೇಲೆ ಆಧಾರ್ ಕಾರ್ಡ್ಗಳು, ಏನೇನು ಕಾರ್ಡು, ಆಮೇಲೆ ಹೆಸರುಗಳು ಬದಲಾಯಿಸಿದ್ದಾರೆ. ರೆಸ್ಟೋರೆಂಟು ಏನೋ ನಡೆಸ್ತಾ ಇದ್ದಾರೆ ಅಂತೆ, ನಾವು ನಡೆಸ್ತಿದ್ರು ಅಂತ ಹೇಳಿದ್ದಾರೆ. ಅದರಿಂದ ನೋಡೋಣ, ಅದು ಇನ್ನು ಫರ್ದರ್ ಇನ್ವೆಸ್ಟಿಗೇಷನ್ ಆದಮೇಲೆ ಏನು ಇನ್ಫಾರ್ಮೇಷನ್ ಬರುತ್ತೆ ಅಂತ ನೋಡೋಣ. ಧರ್ಮದ ವಿಚಾರದಲ್ಲಿ ಪಾಕಿಸ್ತಾನದಲ್ಲಿ ಭಿನ್ನಾಭಿಪ್ರಾಯ ಉಂಟಾದ ಪರಿಣಾಮ ರಶೀದ್ ಅಲಿ ಸಿದ್ದಕ್ಕಿ ಪಾಕ್ ಬಿಟ್ಟು ಬಾಂಗ್ಲಾದೇಶಕ್ಕೆ ಎಸ್ಕೇಪ್ ಆಗಿದ್ದ. ಢಾಕಾದಲ್ಲಿ ಇದ್ದುಕೊಂಡು ಅಲ್ಲಿನ ಯುವತಿಯ ವಿವಾಹವಾಗಿದ್ದ. 2014ರಲ್ಲಿ ಪತ್ನಿ ಜೊತೆ ಅಕ್ರಮವಾಗಿ ದೆಹಲಿಗೆ ಬಂದಿದ್ದ. ಸ್ಥಳೀಯ ವ್ಯಕ್ತಿಯ ನೆರವಿನಿಂದ ಆಧಾರ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟ್ ಮಾಡಿಸಿಕೊಂಡಿದ್ದ. 2018ರಲ್ಲಿ ಬೆಂಗಳೂರಿಗೆ ಬಂದು ಜಿಗಣಿ ಬಳಿ ಅಪಾರ್ಟ್ಮೆಂಟ್ ಒಂದರಲ್ಲಿ ವಾಸವಿದ್ರು. ಒಟ್ನಲ್ಲಿ ಜಿಗಣಿ ಪೊಲೀಸರು ಬಂಧಿತ ಪಾಕ್ ಪ್ರಜೆಗಳ ವಿಚಾರಣೆ ನಡೆಸುತ್ತಿದ್ದಾರೆ. ವಿಚಾರಣೆಯಲ್ಲಿ ಮತ್ತಷ್ಟು ಸ್ಫೋಟಕ ಸತ್ಯಗಳು ಬಯಲಾಗುವ ಸಾಧ್ಯತೆ ಇದೆ. ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಆನೇಕಲ್.